ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂಧ್ಯಾ, ಪಾಪುಗೆ ಆನ್ಲೈನ್ ಬಟ್ಟೆ ಆರ್ಡರ್ ಮಾಡ್ತಾ ಇದ್ದೀನಿ. ಬೇಸಿಗೆನಲ್ಲಿ ಮಗುಗೆ ಈ ಥರ ಬಟ್ಟೆಗಳು ಚೆನ್ನಾಗಿರುತ್ತಲ್ಲ? ಹೌದು. ಹಾಗೆ ಹೊತ್ಕೊಳ್ಳೋಕ್ಕೆ, ಹಾಸ್ಕೊಳ್ಳೋಕ್ಕೆ ಬೇಬಿ ಆಯಿಲು, ಬೇಬಿ ಕ್ರೀಮು ಇವೆಲ್ಲನೂ ಆರ್ಡರ್ ಮಾಡಬೇಕು. ಏನೋ ಸಂಭ್ರಮವೋ ಸಂಭ್ರಮ. ಓಹೋ, ಅಲ್ಲ, ಕೂಸುಟ್ಟೋದಕ್ಕೆ ಮುಂಚೆ ಗುಲಾಬಿ ಹೊಲಿಸಿದ್ರು ಅನ್ನೋ ಥರ ಆಗ್ಬಿಟ್ಟಿದೆ ನಿಮ್ಮ ಕಥೆ. ತಾತ, ಇದು ಪಾಪು ಕುಲಾಯಿ ಅಲ್ಲ. ಡೆಲಿವರಿ ಆದಮೇಲೆ ಅಮ್ಮಂಗೆ ಹಾಕೊಳ್ಳೋಕೆ ಸ್ವೆಟರು. ಬಾಣಂತವರು ಬೆಚ್ಚಗಿರ್ಬೇಕಲ್ವಾ, ಅದಕ್ಕೆ ಅಮ್ಮಂಗೆ ಅಂತ ನಾನೇ ನನ್ನ ಕೈಯಾರೆ ಸ್ವೆಟರ್ ಹೆಣಿತಿದ್ದೀನಿ. ನನಗೆ ಅಣ್ಣಂಗೆ ಚಿಕ್ಕವ್ರು ಇರಬೇಕಾದ್ರೆ ಅಮ್ಮನೇ ಹೆಣ್ಣು ಕೊಟ್ಟಿರೋ ಸ್ವೆಟರ್ ಈಗಲೂ ನಮ್ಮ ಹತ್ರ ಇದೆ. ಹಾಗೇನೆ ಅಮ್ಮಂಗೆ ಹೆರಿಗೆ ಆದಮೇಲೆ ಯಾವ ಕಷ್ಟನೂ ಆಗಬಾರ್ದು. ರೂಮಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರೋ ಥರ ವ್ಯವಸ್ಥೆ ಮಾಡಬೇಕು. ಆಮೇಲೆ ಹಾಸಿಗೆ ಚೇಂಜ್ ಮಾಡಬೇಕು. ಮನೆ ವಾತಾವರಣ ಯಾವಾಗಲೂ ಚೆನ್ನಾಗಿರಬೇಕು. ಇದೆಲ್ಲ ಈಗಲಿಂದನೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆಗ್ಲಮ್ಮ, ನಿಮ್ಮ ಸಂತೋಷ. ನಮ್ಮ ತುಳಸಿ ಇಷ್ಟು ವರ್ಷ ನಮ್ಮನ್ನೆಲ್ಲ ತಾಯಿ ಹಾಗೆ ನೋಡ್ಕೊಂಡ್ಳು. ಈಗ ಅವಳು ಇನ್ನೊಂದು ಪುಟ್ಟ ಜೀವಕ್ಕೆ ಜನ್ಮ ಕೊಟ್ಟು ಪುನಃ ತಾಯಿ ಆಗ್ತಾ ಇದ್ದಾಳೆ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇಷ್ಟು ವರ್ಷಗಳು ಅವಳು ಪಟ್ಟ ಕಷ್ಟಕ್ಕೆ ಆ ಭಗವಂತ ಈಗ ಅವಳಿಗೆ ಸುಖದ ದಿನಗಳನ್ನು ಕರುಣಿಸ್ಬೇಕು ಅಷ್ಟೆ. ಖಂಡಿತ ಅಮ್ಮ ಸುಖವಾಗಿರ್ತಾಳೆ. ಮಕ್ಕಳೆಲ್ಲರೂ ಒಂದಾಗಿದ್ದೀವಿ. ಈ ಮನೇಲಿ ಆ ಮನೇಲಿ ಖುಷಿ ಸಂತೋಷ ತುಂಬಿ ತುಳುಕ್ತಾ ಇದೆ. ಇನ್ನು ಆ ಪುಟ್ಟು ಕಂದಮ್ಮ ಮನೆಗೆ ಬರೋದು ಒಂದೇ ಬಾಕಿ. ಖುಷಿಯಾಗಿರೋಕೆ ಇದಕ್ಕಿಂತ ಇನ್ನೇನು ಬೇಕು ತಾತ? ಯಾರು? ನೀನಾ ಕಿಲಿಗೆ ಬಂದೆ? ಎಲ್ಲಿ ನಿನ್ನ ಮಗ? ಅವನು ಜೈಲಲ್ಲಿದ್ದಾನೆ. ಇಲ್ಲ, ಅವನಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ. ನೀನು ಅವನನ್ನ ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತೀಯ. ಅಂತ ಕೆಟ್ಟ ಬುದ್ಧಿ ನನಗಿಲ್ಲ. ನಾನು ಅವನ್ನ ಯಾವತ್ತ ದೂರ ಮಾಡ್ಕೊಂಡಿದ್ದಾಯ್ತು. ನಿನ್ನ ಮಗನಿಗೆ ಕಾರ್ ಕೊಟ್ಟು ಅದು ಯಾರಿಗೂ ಗುರ್ತೆ ಸಿಗದೆ ಇರೋ ಹಾಗೆ ಸ್ಕ್ರಾಪ್ ಮಾಡಿ ಸುಟ್ಟು ಹಾಕು ಅಂತ ಹೇಳಿದ್ರೆ ಅದನ್ನ ಪೊಲೀಸ್ ಅವ್ರಿಗೆ ಸಿಗೋ ಹಾಗೆ ಮಾಡಿದಾನೆ. ನಿಜ ಹೇಳು, ಎಲ್ಲಿದ್ದಾನ ಅವನು? 20 ವರ್ಷದ ಹಿಂದೆ ನಿನ್ನ ಮಾತು ಕೇಳಿ ನಾನು ಮಾಡಿದ ಪಾಪಕ್ಕೆ ಈಗಲೂ ಕೊರಗ್ತಾ ಇದ್ದೀನಿ. ಅದೇ ಕಾರಣಕ್ಕೆ ನೀನ್ ಸವಾಸ ಬೇಡ ಅಂತ ನಾನು ದೂರ ಆಗಿದ್ದೀನಿ. ಆದ್ರೆ ನೀನು ಇನ್ನೂ ಬದಲಾಗಿಲ್ವಲ್ಲ. ನನ್ನ ಕರ್ಮಕ್ಕೆ ನನ್ನ ಮಗ ನಿನ್ ಕಲ್ಸಿ ಹಾಕೊಂಡವನೆ. ಬೇಡ, ಇದು ಇಲ್ಲಿಗೆ ನಿಲ್ಲಿಸ್ಬಿಡು. ನೀನು ಮಾಡಿರೋ ಪಾಪದ ಕರ್ಮ ಯಾವತ್ತೂ ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಪಾಪದ ಬಲೆಯಲ್ಲಿ ನನ್ನ ಮಗನ ಸಿಗಾಕಿಸ್ಬೇಡ. ನಿನ್ನಿಂದಾಗಿ ನಾವು ಅನುಭವಿಸಿರೋ ಕಷ್ಟನೇ ಸಾಕು. ಯಾಕೋ ಜೀವನ ನಡೆಸ್ತೀವಿ. ಹೊರಟೋಗಿಲ್ಲಿಂದ. ನಿನ್ನಿಂದ ಬುದ್ಧಿ ಹೇಳಿಸ್ಕೊಳಕಲ್ಲ ನಾನು ಇಲ್ಲಿಗೆ ಬಂದಿರೋದು. ನನಗೆ ನಿನ್ನ ಮಗ ಬೇಕು ಅಷ್ಟೇ. ಅವ್ನು ಎಲ್ಲಿದ್ರು ಬಿಡಲ್ಲ. ದೇವ್ರೆ, ಇವಳಿಂದ ದೂರ ಇರಬೇಕು ಅಂತ ಇಷ್ಟು ದಿನ ಕಣ್ಮರೆ ಆಗಿದ್ದೆ. ಆದರೆ ಈಗ ನನ್ನ ಮಗನ ನೆಪದಲ್ಲಿ ಮತ್ತೆ ನಾನು ಇವಳ ಹತ್ರ ಸಿಗಾಕೋಣಾಗಾಯ್ತು. ಮುಂದೆ ಏನೇನು ಕಾದಿದೆಯೋ ಏನೋ. ಅಯ್ಯೋ ದೇವ್ರೆ, ಇನ್ನೂ ಎಲ್ಲೆಲ್ಲಿ ಅಂತ ಹುಡುಕ್ಲಿ ಇವನ್ನ. ಸಂಧ್ಯಾ ಕೊಟ್ಟಿದ್ದ ನಂಬರ್ ಹಿಡ್ಕೊಂಡು ಮಾರ್ಕೆಟ್ ಹತ್ರ ಎಲ್ಲ ಹೋದೆ. ಅಲ್ಲೂ ಯಾವ ಸುಳಿವೂ ಸಿಗಲಿಲ್ಲ. ಈ ಶಾರ್ವರಿ ಅವನನ್ನು ಎಲ್ಲಿ ಬಚ್ಚಿಟ್ಟಿರಬಹುದು? ಈ ದೊಡ್ಡ ಜುಗ್ಗ ಅವಳಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಆದರೂ ಮಾಡಬಹುದಾಗಿತ್ತಲ್ವಾ? ಎಲ್ಲಿದ್ದಾನೋ, ಏನು ಕಥೆನೋ? ಓ, ತುಳಸಿ. ಹಲೋ ತುಳಸಿ. ಮಾವ, ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ? ಅವ್ರು ಎಲ್ಲಿದ್ದಾರೆ ಏನು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲಮ್ಮ, ಇನ್ನೂ ಏನೂ ಗೊತ್ತಾಗಿಲ್ಲ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫೋಟೋನೂ ಕೊಟ್ಟು ಕಂಪ್ಲೇಂಟು ಕೊಟ್ಟು ಬಂದಿದ್ದೀನಿ.
ಆದರೆ ಅವರಿನ್ನೂ ಏನೂ ಟ್ರೇಸ್ ಔಟ್ ಮಾಡೋಕ್ಕಾಗಿಲ್ಲ. ಆದ ತಕ್ಷಣ ಹೇಳ್ತೀವಿ ಅಂತಂದರು. ಮಗು ಬರುತ್ತೆ ಅಂತ ನಾವು ಸಂಭ್ರಮದಲ್ಲಿ ಅಯ್ಯೋ ಇವರನ್ನಂತೂ ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ತಾತ ಅಮ್ಮನ ಹಲೋ ಅಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪುಟ್ಟ, ನೀನು ಹೇಗಿದೀಯಾ? ನಾವಂತೂ ತುದಿಗಲ್ಲಲ್ಲಿ ಕಾಯ್ತಾ ನಿಂತಿದೀವಿ. ನಿಮ್ ಬಾಣಂತನಕ್ಕೆ ಮನೆ ಸಿದ್ಧವಾಗಿದೆ. ಮಗು ಆಗ್ತಿದ್ದ ಹಾಗೆ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡ್ಬೇಕು. ಅಮ್ಮನ ಕೊಡಿಲಿ, ನಾನು ಮಾತಾಡ್ತೀನಿ. ಅಮ್ಮ ಹೇಗಿದ್ಯಾ? ನನಗಂತೂ ಒಂದೊಂದು ಕ್ಷಣನ ಇಲ್ಲಿ ಕಳಿಯೋಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಎಷ್ಟೊತ್ತಿಗೆ ಡೆಲಿವರಿ ಡೇಟ್ ಹತ್ರ ಬರುತ್ತೋ, ನನಗೆ ತಮ್ಮ ಬರ್ತಾನೋ ತಂಗಿ ಬರ್ತಾಳೋ, ನಿಮ್ಮನ್ನೆಲ್ಲ ಮನೆಗೆ ಎಷ್ಟೊತ್ತಿಗೆ ಕರ್ಕೊಂಡ್ಬರ್ತೀನೋ ಅಂತ ಕಾಯ್ತಾ ಇದ್ದೀನಿ ಗೊತ್ತಾ. ನೀವು ತುಂಬ ವೀಕ್ ಆಗಿರೋದ್ರಿಂದ ನಿಮ್ಮ ಜೀವಕ್ಕೂ ಅಪಾಯಗಳಾಗೋ ಚಾನ್ಸಸ್ ಇದೆ. ಈಗಲೂ ನಾನು ಈ ಮಗುನ ಉಳ್ಸಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಅಮ್ಮ, ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಆದರೆ ನೀನೇನು ಹೇಳ್ತಾನೆ ಇಲ್ವಲ್ಲ, ಏನಾಯ್ತಮ್ಮ? ನಾನೇನು ಹೇಳಲಿ, ಎಲ್ಲ ನೀವೇ ಮಾತಾಡ್ತಾ ಇದ್ದೀರಲ್ಲ. ನನಗೂ ನಿಮ್ಮನ್ನೆಲ್ಲ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಅಷ್ಟೇ ತಾನೇ, ನಾವೇ ನಾಳೆ ಅಲ್ಲಿಗೆ ಬರ್ತೀವಿ. ಅಮ್ಮ, ನಿಮ್ಗೆ ಏನಾದರೂ ತಿನ್ಬೇಕು ಅನ್ಸಿದ್ರೆ ಅಥವಾ ಏನಾದರೂ ಬೇಕು ಅಂತ ಅನ್ಸಿದ್ರೆ ನಮ್ಮ ಹತ್ರ ಹೇಳಿ, ನಾವು ನಾಳೆ ಬರ್ತಾ ತಗೊಂಡ್ಬರ್ತೀವಿ. ನೀವಿಷ್ಟು ಪ್ರೀತಿ ಕೊಡ್ತಾ ಇರುವಾಗ ನನಗೆ ಬೇರೆ ಏನು ಬೇಕು? ನೀವು ಪ್ರೀತಿಲೇ ಕಳೆದೋಗ್ಬಿಡ್ತೀನಿ ಅಷ್ಟೆ. ಸರಿ ಪುಟ್ಟ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿನಾ, ಹುಷಾರು. ಅಮ್ಮ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು. ಯಾವುದೇ ತೊಂದರೆ ಇಲ್ಲದೆ ಅವ್ರ ಹೆರಿಗೆ ಆಗಬೇಕು. ಅಮ್ಮನ ಮಡ್ಲಲ್ಲಿ ಆ ಪುಟ್ಟ ಕಂದನ ಅದು ಎಷ್ಟು ಬೇಗ ನೋಡ್ತೀನೋ ಅನ್ನಿಸ್ತಿದೆ. ನಾನು ಅಷ್ಟೆಲ್ಲ ಮಾತಾಡಿದ್ರು ಅಮ್ಮ ಯಾಕೇನೂ ಮಾತಾಡಲೇ ಇಲ್ಲ? ಅಮ್ಮ ಏನಾದರೂ ಯೋಚನೆ ಮಾಡ್ತಿರ್ಬೋದಾ? ಅಣ್ಣ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಅಣ್ಣ. ಓ ದೊಡ್ಡಪ್ಪ, ಈ ತೊಟ್ಲನ್ನ ಇನ್ ತಗೊಂಬಂದ್ ಯಾರು ಈ ತರ ಎಲ್ಲ ಡೆಕೋರೇಟ್ ಮಾಡಿರೋದು? ಇದು ನೋಡ್ತಾ ಇದ್ರೆ ನಂಗೂ ಮಗು ಆಗ್ಬಿಟ್ಟು ಇಲ್ಲೇ ಮಲ್ಕೊಂಡ್ಬಿಡ್ಬೇಕು ಅನ್ಸ್ತಾ ಇದೆ. ನೀನಿನ್ನು ನಮ್ಮ ಮಗುನೇ. ನೀನ್ ಈಗ್ಲೂ ಇದ್ರೊಳಗಡೆ ಆರಾಮಾಗಿ ಕಾಲ್ ಚಾಚ್ಕೊಂಡು ಮಲ್ಕೋಬಹುದು. ವೆರಿ ಫನ್ನಿ. ದೊಡ್ಡಪ್ಪ, ಹೇಗಿದ್ರು ಇಷ್ಟೆಲ್ಲ ಡೆಕೋರೇಟ್ ಆಗಿದೆ, ನಾವ್ ಯಾಕೆ ದೊಡ್ಡಮ್ಮನ ಮ್ಯಾಟರ್ನಿಟಿ ಫೋಟೋ ಶೂಟ್ ನ ಇವಾಗ್ಲೇ ಇಲ್ಲೇ ಮಾಡಬಾರ್ದು? ಒಳ್ಳೆ ಐಡಿಯಾ. ಅಯ್ಯೋ, ಅದೆಲ್ಲ ಬೇಕಾ? ಬೇಕಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.